ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಅದು ಯಾವುದೇ ಸೂತ್ರ ಇದ್ದಿಲ್ಲ, ಪತಂಜಲಿಯವರದು ಯಾವುದೇ ಸೂತ್ರ ಇದ್ದಿಲ್ಲ. ಅದು ಕೇವಲ ಸಮಾಧಿ ಅಂದ್ರೆ ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನಿಮ್ಗೆ ಸಮಾಧಿ ಅಂದ್ರೆ ಏನು ಅಂತಂದ್ರ ನಿಂತ್ಕೊಂಡದು, ಮನಸ್ಸು ನಿಂತ್ಕೊಳ್ಳೋದು. ವಾಟ್ ಇಸ್ ದ ಇಂಟೆನ್ಷನ್? ನಮ್ದು ಅಥ ಯೋಗಾನುಶಾಸನಂ ಅಂದ್ರ ಇವತ್ತಿನಿಂದ ನಾನು ಯೋಗವನ್ನ ನನ್ನ ಸೆಲ್ಫ್ ಡಿಸಿಪ್ಲಿನ್ ಮಾಡ್ಕೊಳ್ತೀನಿ ಅಂತೇಳಿ ನನ್ನ ಜೀವನವನ್ನ ಯೋಗ ದರ್ಶನದೊಳಗೆ ಶುರು ಮಾಡಿದೀವಿ. ಅದರಲ್ಲಿ ಏನ್ ಬಂದದ? ಯೋಗ ಅಂದ್ರೆ ಏನು ಅಂತ ಕೇಳಿದಾಗ ಚಿತ್ತವೃತ್ತಿ ನಿರೋಧ, ಇದೇ ಫಂಡಮೆಂಟಲ್, ಇದೇ ಡೆಸ್ಟಿನೇಷನ್. ಅದನ್ನ ಅಚೀವ್ ಮಾಡ್ಲಿಕ್ಕೆ ಇದೆಲ್ಲ ಮಾಡ್ತಾ ಇದೀವಿ ನಾವು. 195 ಸೂತ್ರಗಳನ್ನು ಕೂಡ ಆ ಯೋಗದಂದ್ರೆ ಚಿತ್ತವೃತ್ತಿ ನಿರೋಧ, ಚಿತ್ತದಲ್ಲಿ ಆಗ್ತಕ್ಕಂಥ ಆ ಅಂಡುಲೇಷನ್ಸ್ ವೃತ್ತಿಗಳನ್ನ ನಿಲ್ಲಿಸುವ ಈ ಒಂದು ಟೆಕ್ನಿಕ್ ನಮಗ ಎಲ್ಲಾ ಸೂತ್ರದಲ್ಲಿ ಹೇಳ್ಕೊಳ್ಳಾಗ್ತದೆ. ಅವುಗಳ ಬಗ್ಗೆ ನಾಲೆಜ್, ಅವುಗಳ ಬಗ್ಗೆ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಚಿತ್ತವೃತ್ತಿ ನಿರೋಧ ಆದ್ಮೇಲೆ ಒಂದು ಸ್ಥಿತಿ ಬರ್ತದೆ, ಸಮಾಧಿ ಸ್ಥಿತಿ ಅಂತೇಳಿ. ಆ ಸಮಾಧಿ ಸ್ಥಿತಿಯ ಬಗ್ಗೆ ನಾನು ನಿನ್ನೆ ನಿಮ್ಗೆ ಹೇಳಿದೆ, ಈಕ್ವಲ್ ಇರ್ಬೇಕಂತೇಳಿ. ಒಂದು ಯಾವುದೋ ಒಂದು ವಿಷಯದ ಮೇಲೆ ಜಾಸ್ತಿ ಪಾಸಿಟಿವ್ ಇತ್ತಂದ್ರ ಅಥವಾ ಜಾಸ್ತಿ ನೆಗೆಟಿವ್ ಅವೆರಡು ಬ್ಯಾಲೆನ್ಸ್ ಆದ್ವು ಅಂದ್ರೆ ಸಮಾಧಿ ಸ್ಥಿತಿ ಬರ್ತದೆ. ಅಂದ್ರೆ ನಮ್ಮ ಪ್ರಾಣಾಯಾಮದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದು ಇಡ ಮತ್ತು ಪಿಂಗಳ ಇವೆರಡು ಸಮ ಆದವು ಅಂತಂದ್ರ ಅವಾಗ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗ್ತದಂತ, ಅದು ಸಮಾಧಿ ಅಂತ ಹೇಳ್ತಾರೆ. ಇಡ ಇದು ಎಡಗಡೆ ಏನಿತ್ತಲ್ಲ, ಇದು ಸಾರಿ ಬಲಗಡೆ ಏನಿತ್ತಲ್ಲ, ಇದು ಬಲಗಡೆ ಮೂಗಿನಲ್ಲಿ ನೀರು ಉಸಿರಾಟ ಆಡಿದಾಗ ಉಷ್ಣ, ಬಾಡಿ ಹೀಟ್ ಆಗ್ತದ. ಎಡಗಡೆ ಮೂಗಿನಿಂದ ಉಸಿರಾಟ ಮಾಡಿದಾಗ ಬಾಡಿ ತಂಪಾಗ್ತದ. ಸೂರ್ಯನಾಡಿ, ಚಂದ್ರನಾಡಿ, ಇಡ ಪಿಂಗಳ ಇವೆಲ್ಲ ಅದು ಇವೆರಡರಿಂದನೂ ಈಕ್ವಲ್ ಆಗಿ ಹೋಗ್ತಾ ಇತ್ತು ಅಂತಂದ್ರೆ ಸಮ ಆಗ್ತದ. ಸಮ ಆಯ್ತು ಅಂತಂದ್ರೆ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗ್ತದ. ಸುಷುಮ್ನ ನಾಡಿ ಆಕ್ಟಿವೇಟ್ ಆಯ್ತು ಅಂತಂದ್ರೆ ನಾವು ಸಮಾಧಿ ಸ್ಥಿತಿಯೊಳಗೆ ಹೋಗ್ತೀವಿ. ನೋಡು, ಈ ಸ್ಥಿತಿ ಏನು ಅವ್ರು ಏನ್ ಹೇಳಿದಾರಲ್ಲ ಅದು ಕರೆಕ್ಟ್ ಅದ. ಅಂದ್ರೆ ಸಮಾಧಿ ಅಂತಂದ್ರೆ ಏನು? ಎರಡು ಪಾಸಿಟಿವ್ ನೆಗೆಟಿವ್ ಬ್ಯಾಲೆನ್ಸ್ ಆಗಿ ಕುಂದಿರ್ಬೇಕು. ಹಂಗೆ ನಮ್ಮ ವಿಚಾರಗಳನ್ನು ಕೂಡ ಪಾಸಿಟಿವ್ ಬ್ಯಾಲೆನ್ಸ್ ಆಗ್ಬೇಕು, ಅದಕ್ಕೆ ಸಮಾಧಿ ಅಂತೇಳಿ. ಓಕೆ, ಈಗ 17ನೇ ಸೂತ್ರವನ್ನ ನೋಡೋಣ. ವಿತರ್ಕ, ವಿಚಾರ, ಆನಂದ, ಅಸ್ಮಿತಾ ರೂಪಾನುಗಮಾತ್ ಸಂಪ್ರಜ್ಞಾತಃ. ಅಂದ್ರೆ ಸಮಾಧಿಯನ್ನ ನಾವು 4 ರೀತಿಯಲ್ಲಿ ನೋಡಬಹುದು. ಫಸ್ಟ್ ಸಮಾಧಿಯನ್ನು ಏನ್ ಮಾಡೋಣ? 2 ರೀತಿಯೊಳಗೆ ಮಾಡೋಣ, ನೆನ್ಪಿಟ್ಕೊಳ್ರಿ. ಒಂದು ಸಂಪ್ರಜ್ಞಾತ, ಇನ್ನೊಂದು ಅಸಂಪ್ರಜ್ಞಾತ ಅಂತ. ಇದು ಸಂಪ್ರಜ್ಞಾತ ಸಮಾಧಿ. ಸಂಪ್ರಜ್ಞಾತ ಸಮಾಧಿ ಅಂತಂದ್ರೆ, ಪ್ರಜ್ಞೆ ಅಂದ್ರೆ ಏನು ಅಂದ್ರೆ ಕಾನ್ಶಿಯಸ್ನೆಸ್. ಪ್ರಜ್ಞೆ ಅಂದ್ರೆ ಏನ್ರಿ? ಕಾನ್ಶಿಯಸ್ನೆಸ್. ಅಂದ್ರೆ ನೀವು ಅವೇರ್ ಅದಿರಿ, ನೀವು ಎಚ್ಚರದಿರಿ, ನಿಮ್ಮ ತಲೆ ಓಡಾಕತ್ತದ, ಯೋಚನೆಗಳು ಬರಾಕತ್ತವ. ಆ ಯೋಚನೆಗಳನ್ನ ಒಂದು ಸರಿಯಾದ ದಾರಿಯಲ್ಲಿ ಹಾಕಿದಾಗ ಅದು ಸಂಪ್ರಜ್ಞಾತ ಸಮಾಧಿ. ಸಂಪ್ರಜ್ಞಾತ ಸಮಾಧಿ ಅಂದ್ರೆ ಗೊತ್ತಲ್ಲ? ಅಂದ್ರೆ ನಿಮ್ಮಲ್ಲಿ ಈಗ ನ್ಯೂಟನ್ ಅಂದ್ರೆ ಹೇಳಿದ್ನಲ್ಲ ನಿನ್ನೆ ಎಕ್ಸಾಂಪಲ್, ನ್ಯೂಟನ್ ಒಳ್ಳೆಯವನು ಕೆಟ್ಟವನು ಅಂತ ಕೇಳಿದಾಗ ನಾನು ನಿಮಗೊಂದಿಷ್ಟು ಟಾಪಿಕ್ಗಳನ್ನು ಕೊಟ್ಟು, ಅವನು ಒಳ್ಳೆಯವನು ಅಲ್ಲ ಕೆಟ್ಟವನು ಅಲ್ಲ, ಅವನು ಒಳ್ಳೆಯವನು ಹೌದು ಕೆಟ್ಟವನು ಹೌದು ಎರಡನ್ನೂ ಹೇಳಿದಾಗ ನಿಮ್ಮ ಮನಸ್ಸು ನಿಂತುಕೊಳ್ತದ. ಈ ಇದನ್ನ ಅವನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೀವು ಎಚ್ಚರಿರ್ಬೇಕು, ನೀವು ಪ್ರಜ್ಞಾವಂತರ ಇರಬೇಕು. ಅಂತ ಟೈಮ್ನೊಳಗೆ ನಾನು ನಿಮ್ಗೆ ಅವನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡಿದೀನಿ ಅಂತಂದ್ರೆ ಆ ಸಮಾಧಿಗೆ ಸಂಪ್ರಜ್ಞಾತ ಸಮಾಧಿ ಅಂತಾರೆ. ಇನ್ನು ಕೆಲವು ಸಮಾಧಿಗಳಿದಾವ, ಅವು ಅಸಂಪ್ರಜ್ಞಾತ ಸಮಾಧಿಗಳು. ಯಾವುದು ಅಂತಂದ್ರ ಆ ಅಸಂಪ್ರಜ್ಞಾತ ಸಮಾಧಿಗಳು ಅಂತಂದ್ರ ನೀವು ಎಚ್ಚರಿಲ್ಲ ಆದ್ರೂ ನೀವು ಸಮಾಧಿಯೊಳಗೆ ಹೋಗಿದ್ರಿ. ಎಚ್ಚರಿಲ್ಲ ನೀವು ಆದ್ರೂ ಸಮಾಧಿಯೊಳಗೆ ಹೋಗಿದ್ರಿ. ಅಲ್ಲಿ ಲಾಜಿಕ್ ಗೀಜಿಕ್ ಬೇಕಾಗಿಲ್ಲ. ಬಹಳ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆರ್ಟಿಸ್ಟ್ ಅಂತ ತಿಳ್ಕೊಳ್ರಿ. ಆರ್ಟಿಸ್ಟ್ ಅವನು ಆರ್ಟ್ ಮಾಡ್ತಿರ್ತಾನ, ಹೌದಾ? ಆರ್ಟ್ ಮಾಡ್ತಿರ್ಬೇಕಾದಾಗ ನಾನು ಒಂದು ನಗು ಬರ್ತೈತಿ. ನಾವು ಆರ್ಟ್ ಮಾಡ್ಬೇಕಾದ್ರೆ ನಾ ಏನ್ ಮಾಡ್ತೀನಿ ಗೊತ್ತಾ? ಕೆಲವ್ರು ಮಾಡ್ತಿರ್ತಾರ ಹೆಂಗ, ಹಿಂಗ್ ಬರಿತಾರ, ನಾಲಿಗೆ ಮುಂದೆ ಹಾಕಿ ಈಗ ನಾಲಿಗೆ ಎದಕ್ಕೆ ಹೊರ ಬಂದಿದೆ ಯಾರಿಗೂ ಗೊತ್ತಿರಂಗಿಲ್ಲ, ಹೌದಾ? ನಮ್ಮ ಅಪ್ಪಾಜಿ ಹಿಂಗ ಮಾಡ್ತಾರ. ಅದು ನಮ್ಮಲ್ಲಿನೂ ಬಂದದ್ದು. ನಾವ್ ಏನೋ ಚಿತ್ರ ಬರೆಯಕತ್ತಿದ ಇದು ಸಮಾಧಿ. ಇದು ಅಸಂಪ್ರಜ್ಞಾತ ಸಮಾಧಿ. ಇದು ನನಗೂ ಗೊತ್ತಿಲ್ಲ ಏನಾಗತ್ತದ ಅಂತೇಳಿ, ಮನಸ್ಸಿನೊಳಗೆ ಯೋಚನೆಗಳನ್ನು ಹೊಂಟಿಲ್ಲ, ಬಟ್ ಒಂದು ಏನೋ ಡ್ರಾಯಿಂಗ್ ಮಾಡ್ಕೋಂತದೀವಿ. ಸಂಗೀತ, ಪ್ರಾಣಾಯಾಮ, ಕೆಲವು ಅದು ಅದನ್ನ ಆಮೇಲೆ ಹೇಳ್ತೀನಿ. ಜಸ್ಟ್ ನೆನ್ಪಿಟ್ರು, ಸಂಪ್ರಜ್ಞಾತ ಸಮಾಧಿ ಅಂತಂದ್ರ ಏನರ್ಥ? ಸಂಪ್ರಜ್ಞಾತ ಸಮಾಧಿ ಅಂತಂದ್ರೆ ನಮ್ಮ ಪ್ರಜ್ಞೆನೂ ಅದ, ಅದ್ರ ಜೊತೆಗೆ ಸಮಾಧಿನ ಕೂಡ ಅಚೀವ್ ಮಾಡ್ಬೋದು. ಓಕೆ, ದ ಫಸ್ಟ್ ಒನ್ ಈಸ್ ವಿತರ್ಕ ಸಮಾಧಿ, ಎರಡನೇದು ವಿಚಾರ ಸಮಾಧಿ, ಮೂರನೇದು ಆನಂದ ಸಮಾಧಿ, ಅಸ್ಮಿತ ಸಮಾಧಿ. ಈ ಶ್ಲೋಕವನ್ನ, ಈ ಸೂತ್ರವನ್ನು ಹೆಂಗ್ ಓದ್ಬೇಕಂದ್ರೆ ಹಿಂಗ್ ಓದ್ಬೇಕು ನೋಡ್ರಿ. ವಿತರ್ಕ
ವಿಪರ್ಕ ವಿತರ್ಕ ಇಲ್ಲಿಗೆ ಬಂದ್ಬಿಡೋ ಡೈರೆಕ್ಟ್. ವಿತರ್ಕ ರೂಪಾನುಗಮಾತ್ ಸಂಪ್ರಜ್ಞಾತಃ, ವಿಚಾರ ರೂಪಾನುಗಮಾತ್ ಸಂಪ್ರಜ್ಞಾತಃ, ಆನಂದ ರೂಪಾನುಗಮಾತ್ ಸಂಪ್ರಜ್ಞಃ, ಅಸ್ಮಿತಾ ರೂಪಾನುಗಮಾತ್ ಸಂಪ್ರಜ್ಞಾತಃ ಅಂತ 4 ರೀತಿಯ ಸಮಾಧಿಗಳು. ನಾವು ಈ ವಿಡಿಯೋದಲ್ಲಿ ಕೇವಲ ವಿತರ್ಕದ ಬಗ್ಗೆ ಮಾತ್ರ ಅರ್ಥ ಮಾಡ್ಕೊಳ್ಳೋಣ, ಪ್ಲಸ್ ಅದನ್ನ ಪ್ರಾಕ್ಟೀಸ್ ಮಾಡೋಣ. ಆಮೇಲೆ ವಿಚಾರ ಸಮಾಧಿ ಬಗ್ಗೆ ಹೇಳ್ತೀನಿ, ಆಮೇಲೆ ಆನಂದ ಸಮಾಧಿ ಬಗ್ಗೆ ಹೇಳ್ತೀನಿ, ಆಮೇಲೆ ಅಸ್ಮಿತಾ ಸಮಾಧಿ ಬಗ್ಗೆ ಹೇಳ್ತೀನಿ. ಬಟ್ ಬಿಕಾಸ್ 17ನೇ ಸೂತ್ರನೇ ಬಹಳ ದಿನ ತಗೊಳ್ತದೆ. ಬಿಕಾಸ್ ನಾನು ಬರೀ ನಾಲೆಜ್ ಹೇಳ್ಕೊಂತ ಕುಂತೆ ಅಂದ್ರೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಂಗಿಲ್ಲ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಕೊಂತ ಹೋಗೋಣ ಅಂತ ಒಂದು ಆಸೆ ಅದ. ರೈಟ್, ಇನ್ನು ಕೇಳ್ರಿ. ಆಮೇಲೆ ನಾ ಕಣ್ಮುಚ್ಚು ಅಂತ ಹೇಳಿದ್ಮೇಲೆ ಕಣ್ಮುಚ್ಚುವಂತ್ರಿ. ರೈಟಾ? ವಿತರ್ಕ ಸಮಾಧಿ ಅಂತಂದ್ರ ವಿತರ್ಕ ಅಂತಂದ್ರ ತರ್ಕ ಅಂದ್ರ ಲಾಜಿಕ್ ಅಂದ್ರೆ ನಾನು ನಿಮ್ಗೆ ಕನ್ವಿನ್ಸ್ ಮಾಡ್ಬೇಕು. ಕನ್ವಿನ್ಸ್ ಮಾಡೋದ್ರ ಮೂಲಕ ನಿಮಗೆ ಆ ಪ್ರಶ್ನೆಯ ಉತ್ತರ ಸಿಕ್ತು ಅಂದ್ರೆ ಸಮಾಧಿ ಆಗ್ತದ. ಅರ್ಥ ಆಯ್ತಾ? ವಿತರ್ಕ ಅಂತಾರ ಕನ್ವಿನ್ಸ್ ಮೂಲಕ. ಕುತರ್ಕ ಅಂದ್ರೇನು? ಕುತರ್ಕ ಅಂದ್ರೆ ಕೆಟ್ಟ ರೀತಿ ಕನ್ವಿನ್ಸ್ ಮಾಡೋದು. ನನ್ಗೊಂದು ಏನೋ ಅಡ್ವಾಂಟೇಜ್ ಐತಿ, ಅದನ್ನ ಇದನ್ನ ಮಾಡಿಸೋದು. ಏನದು? ನಿಮ್ಗೆ ಕನ್ವಿನ್ಸ್ ಮಾಡೋದು. ಅದರಿಂದ ಸ್ವಾರ್ಥ ಇರ್ತದ, ಅಥವಾ ಅದರಿಂದ ಏನೋ ಒಂದು ಮಟೀರಿಯಲ್ ಬೆನಿಫಿಟ್ ಇರ್ತದ. ಇದಕ್ಕೆ ಕುತರ್ಕ ಅಂತಾರೆ. ವಿತರ್ಕ ಅಂದ್ರೆ ವಿಶಿಷ್ಟ ರೂಪೇಣ ತರ್ಕ. ವಿಶಿಷ್ಟ ರೂಪೇಣ ತರ್ಕ ಅಂತಂದ್ರೆ ಏನಂದ್ರ, ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ, ಆ ಕ್ವಶನ್ಗೆ ಉತ್ತರ ನೀವು ಹೊರಗಡೆ ಹುಡುಕಿದ್ರೆ ಸಿಗಂಗಿಲ್ಲ. ಆ ಕ್ವಶನ್ಗೆ ಉತ್ತರ ನಿಮ್ಮಷ್ಟಕ್ಕೆ ನೀವು ಒಳಗಡೆನೇ ಹುಡುಕ್ಬೇಕು, ಒಳಗಡೆನೇ ಜರ್ನಿ ಆಗ್ತಿರ್ಬೇಕು. ಅದಕ್ಕೆ ವಿಶಿಷ್ಟ ರೂಪೇಣ ತರ್ಕ ಅಂತ ಹೇಳ್ತಾರೆ, ವಿತರ್ಕ ಅಂತ. ಹೆಂಗ ಅಂದ್ರ, ಈಗ ನಾನು ನಿಮ್ಗ ಒಂದು ತರ್ಕ ಅಂತಂದ್ರೆ ಏನಂತ ಹೇಳ್ತೀನಿ. ಇದು ಏನು ಅಂತ ಕೇಳಿದ್ರ ಈಗ ಸ್ಟಾರ್ಟ್ ಆಗ್ತದೆ, ತರ್ಕ ಸ್ಟಾರ್ಟ್ ಮಾಡೋದು. ಇದು ಏನು? ಇದು ಪ್ಲಾಸ್ಟಿಕ್ ಅಂತ. ಪ್ಲಾಸ್ಟಿಕ್ ಅಂತ ಹೆಂಗಂತಿ? ಇದ್ರ ಮೇಲೆ ಇದು ಐತಿ, ಇದು ಇಷ್ಟು ಡಿಗ್ರಿ ಟೆಂಪರೇಚರ್ಗೆ ಹೀಟ್ ಆಗ್ತದ, ಇದರಿಂದ ಹಿಂಗ್ ಬರ್ತದ, ಇದು ಪ್ಲಾಸ್ಟಿಕ್ ಮುಟ್ಟಾಕ್ ಹಿಂಗಿರ್ತದ. ಓಕೆ, ಇದು ರಬ್ಬರ್ ಅದ, ಸ್ಮೂತ್ ಅದ, ಇಂಕ್ ಅದ, ನೀಲಿ ಕಲರ್ ಅದ. ಓಕೆ, ಇವೆಲ್ಲ ಏನೆಲ್ಲ ಹೇಳಿ ಎಲ್ಲವನ್ನು ಹೇಳಿ ಪೆನ್ ಅಂತ ಹೇಳ್ತೀವಿ. ಇದು ಆಯ್ತು. ಬಟ್ ಇದೇನಿದು? ತರ್ಕ ಇದು. ಬಟ್ ವಿಶಿಷ್ಟ ರೂಪೇಣ ತರ್ಕ ಅಂತಂದ್ರೆ ನಾನು ಯಾರು, ನಾ ಎಲ್ಲಿಂದ ಬಂದೆ, ನಾ ಯಾಕೆ ಬಂದೆ, ನನ್ನ ನಿಜವಾದ ಉದ್ದೇಶ ಏನು, ಹೌದಾ? ಜಗತ್ತು ಏನಿದು, ಜಗತ್ತು ಹೆಂಗ್ ನಡೆಯಕತ್ತದ, ಜಗತ್ತಿನ ಕಾರಣಕರ್ತ ಯಾರು, ಈ ಜಗತ್ತನ್ನ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಯಾರು, ಗಿಡಗಳು ಹೆಂಗ್ ಬೆಳಿತಾವ, ಯೂನಿವರ್ಸ್ನಲ್ಲಿ ಇಷ್ಟೆಲ್ಲಾ ಜನರು, ಗೌರ್ಮೆಂಟ್ ಎಲ್ಲ ನಡೆಯಕತ್ತೈತೆ. ಆದ್ರೂ ಇದ್ರ ಹಿಂದ್ಗಡೆ ಒಂದು ಯಾವುದೋ ಒಂದು ಶಕ್ತಿ ಐತೆ. ಅದು ಯಾವ್ದು ಶಕ್ತಿ? ಅದು ನೋಡಿ. ಇವೆಲ್ಲಾ ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳಿದಂದ್ರ ನಿಮ್ ಮನಸ್ಸು ನಿಂತು ಬಿಡ್ತೈತಿ. ಆಮೇಲೆ ನಿಮ್ಮ ಹತ್ರ ಒಂದ್ ಸ್ವಲ್ಪ ನಾಲೆಜ್ ಇರ್ತದಲ್ಲ, ಒಂದಿಷ್ಟು ನಾಲೆಜ್ ಇರ್ತದಲ್ಲ, ಆ ನಾಲೆಜ್ ಯೂಸ್ ಮಾಡ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತದೆ. ಬಟ್ ಈ ಪ್ರಶ್ನೆಗಳಿಗೆ ಉತ್ತರ ಅದಾವನೋ ನಿಮಗೂ ಗೊತ್ತದ, ನನಗೂ ಗೊತ್ತದ. ಅದವೋ ಇಲ್ಲೋ ಅದು ನಿಮ್ಗೆ ಘಟ ಗೊತ್ತಿರ್ತದ, ನನ್ಗೆ ಘಟ ಗೊತ್ತಿರ್ತದ. ನಾನು ಆತ್ಮ ಅಂತ ಅಂದ್ರೆ ಅದು ನನ್ನ ಆನ್ಸರ್ ಇರ್ಬೋದು. ನಾನು ಶಕ್ತಿ ಅಂತಂದ್ರೆ ಅದು ನಿಮ್ಮ ಆನ್ಸರ್ ಇರ್ಬೋದು. ಆತ್ಮ ಇಲ್ಲ ಇಲ್ರಿ ಅಂತಂದ್ರೆ ಅದು ನಿಮ್ ಕರೆಕ್ಟ್ ಆನ್ಸರ್ ಇರ್ಬೋದು. ಪರಮಾತ್ಮನೂ ಇಲ್ಲ, ಆತ್ಮನೂ ಇಲ್ಲ ರೀ, ಇವೆಲ್ಲ ವೇಸ್ಟ್ ರೀ ಅಂತಂದ್ರೆ ಅದು ನಿಮ್ಮ ಆನ್ಸರ್ ಕರೆಕ್ಟ್ ಇರ್ಬೋದು. ಐತಿ ಅಂತ ಅನ್ಕೊಂಡಾಗ ನನ್ನ ಮನಸ್ಸು ನಿಂದಿರ್ಬೋದು, ಇಲ್ಲ ಅನ್ಕೊಂಡಾಗ ನಿಮ್ ಮನಸ್ಸು ನಿಂದಿರ್ಬೋದು. ಬಟ್ ಇಲ್ಲಿ ಮನಸ್ಸು ನಿಲ್ಲೋದು ಬೇಕಾಗ್ಯದ. ದೇರ್ ಫೋರ್ ಇದು ವಿತರ್ಕ ಸಂಪ್ರಜ್ಞಾ, ವಿತರ್ಕ ಸಮಾಧಿ. ವಿತ್ ಲಾಜಿಕ್ ಯು ಆರ್ ಸ್ಟಾಪಿಂಗ್ ಯುವರ್ ಮೈಂಡ್. ಧ್ಯಾನ ಏನೈತಲ್ಲ, ಮೆಡಿಟೇಷನ್ ಏನೈತಲ್ಲ, ಅದು ಆಸ್ತಿಕರ ಮಾಡ್ಬೇಕು, ನಾಸ್ತಿಕರ ಮಾಡ್ಬೇಕಂತೇನಿಲ್ಲ. ಏನೂ ಗೊತ್ತಿಲ್ಲಾರ್ದವನು ಸುಮ್ ಕುಂತ್ಕೊಂಡು ತನ್ನ ಮನಸ್ಸನ್ನು ನಿಲ್ಲಿಸ್ಕೋಬಹುದು, ಗೊತ್ತಿದ್ದವನು ಕೂಡ ನಿಲ್ಲಿಸ್ಬೋದು. ಅದಕ್ಕೆ ನೀವು ಬುದ್ಧನ ಬಗ್ಗೆ ಯೋಚನೆ ಮಾಡಿದ್ರೆ, ಬುದ್ಧನಿಗೆ ಹೋಗಿ ದೇವರದ ನನ್ ಕೇಳಿದ್ರೆ ಗೊತ್ತಿಲ್ಲ ಅಂತ. ನಾವು ಬುದ್ಧಗ ಪುನರ್ಜನ್ಮ ಹೇಳಂಗಿಲ್ಲ, ಬುದ್ಧ ಪುನರ್ಜನ್ಮ ಹೇಳಂಗಿಲ್ಲ, ದೇವರು ಹೇಳಂಗಿಲ್ಲ, ದಿಂಡ್ರು ಹೇಳಂಗಿಲ್ಲ, ಹಿಂದಲ್ ಜನ್ಮ ಮುಂದಲ್ ಜನ್ಮದ ಪುನರ್ಜನ್ಮ ಯಾವು ಹೇಳಂಗಿಲ್ಲ, ಪಾಪ ಪುಣ್ಯ ಅವು ಯಾವು ಹೇಳಂಗಿಲ್ಲ. ಆದ್ರೂ ಕೂಡ ಧ್ಯಾನ ಮಾಡ್ತಾನ ಬುದ್ಧ. ಹೌದು. ಜೀಸಸ್ಗಂತೂ ಇವುಗಳು ವರ್ಡನೇ ಗೊತ್ತಿಲ್ಲ. ಜೀಸಸ್ಗೆ ಪಾಪ ಪುಣ್ಯ ಬಿಡು, ದೇವರು ಅದು ಗಾಡ್ ಅನ್ನೋ ಒಂದು ವರ್ಡ್ ಬಿಟ್ರಿ, ಪಾಪ ಪುಣ್ಯ ಹಿಂದಲ್ ಜನ್ಮ ಅವು ಯಾವ ಏನ್ ಗೊತ್ತೇ ಇರಂಗಿಲ್ಲ ಅವ್ರಿಗೆ. ಅವ್ರ ಲ್ಯಾಂಗ್ವೇಜ್ ಬೇರೆ, ನಮ್ ಲ್ಯಾಂಗ್ವೇಜ್ ಬಟ್ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡ್ತಾರ. ಒಂದ್ ಚಿಕ್ಕ ಮಗು ಏನು ವರ್ಲ್ಡ್ ಎಕ್ಸ್ಪೋಸ್ ಆಗಿಲ್ಲ, ಆದ್ರೂ ಒಂದ್ ಕಡೆ ಕುಂತ್ಕೊಂಡು ಧ್ಯಾನ ಮಾಡ್ತೈತೆ. ಅದು ಗೊತ್ತಿಲ್ಲ ಧ್ಯಾನ ಮಾಡಕತ್ತೀನಿ ಅಂತೇಳಿ, ಬಟ್ ಧ್ಯಾನ ಮಾಡ್ತೈತೆ ಅದು. ಅಂಡರ್ಸ್ಟುಡಾ? ದೇರ್ಫೋರ್ ಸಮಾಧಿ ಕ್ಯಾನ್ ಬಿ ಅಚೀವ್ಡ್. ಅದಕ್ಕೆ
ಇದು ವಿತರ್ಕ ಸಂಪ್ರಜ್ಞಾತ್. ಅದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ, ಯಾರಾದ್ರೂ ದೇವ್ರಿಲ್ಲ ಅಂತ ನಾನು ಏನ್ ಚಿಂತೆ ಮಾಡಂಗಿಲ್ಲ. ನೀ ದೇವ್ರ ಇಲ್ಲ ಅಂತ ಅಂದಿದ್ದಕ್ಕೋಸ್ಕರ ನಿನ್ ಮನಸ್ಸು ನಿಂತಿತ್ತ, ಅಷ್ಟು ನಿನ್ನ ಹತ್ರ ಸಪೋರ್ಟಿಂಗ್ ಫೈಲ್ಸ್ ಇದಾವ ನಿನ್ನ ಮನಸ್ಸನ್ನ ಸ್ಟಾಪ್ ಮಾಡ್ಲಿಕ್ಕೆ? ಹಾ ಇದಾವ. ದೆನ್ ಗೋ ಇನ್ ದಟ್ ಡೈರೆಕ್ಷನ್. ಇಲ್ರಿ ಸರ್ ದೇವ್ರ ಅದಾನ ಅಂತಂದ ನಿನ್ನ ಹತ್ರ ಇತ್ತ, ಓಕೆ ಗೋ ಇನ್ ದಟ್ ಡೈರೆಕ್ಷನ್. ನಿನ್ನಲ್ಲಿ ಡೈಲಾಮ್ ಇತ್ತ ಸರ್ ಅದಾನೋ ಇಲ್ರಿ ಕನ್ಫ್ಯೂಸ್ ಆಗತ್ತದ ಅಂತ ಅನ್ಸಿತ್ತಂತಂದ್ರೆ, ದೆನ್ ಟೇಕ್ ಅ ಡಿಸಿಷನ್. ಟೇಕ್ ಅ ಎನಫ್ ನಾಲೆಜ್ ಆರ್ ಎಕ್ಸ್ಪೀರಿಯನ್ಸ್, ಅವೆರಡನ್ನು ತುಂಬಿಸಿಕೊಂಡು ನಿನ್ನನ್ನು ನೀನು ಸಮಾಧಿಗಳು ತಗೊಂಡ್ ಬಾ. ದಟ್ ಡಸಂಟ್ ಮ್ಯಾಟರ್ ವೆದರ್ ಹಿ ಈಸ್ ದೇರ್ ಆರ್ ನಾಟ್. ಓಕೆ, ಸ್ಟಾಪ್ ಯುವರ್ ಮೈಂಡ್ ಫಸ್ಟ್. ಲೇಟರ್ ವಿ ವಿಲ್ ಥಿಂಕ್ ಅಬೌಟ್ ದ ಟ್ರುತ್, ಅಬ್ಸಲ್ಯೂಟ್ ಟ್ರುತ್ ಅಂಡ್ ವಾಸ್ತವಿಕ ಸತ್ಯದ ಬಗ್ಗೆ ಯೋಚನೆ ಮಾಡೋಣ ಫಸ್ಟ್. ಅಂಡರ್ಸ್ಟುಡ್? ಕಣ್ಣು ಮುಚ್ಕೊಳ್ರಿ. ನಾನೀಗ ನಿಮಗ ವಿತರ್ಕದ ಮೂಲಕ ನಾನು ಯಾರು ಅಂತೇಳಿ ಹೇಳ್ಕೊಡ್ತೀನಿ. ಓಕೆನಾ? ನಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ವಿತರ್ಕ ಅಂದ್ರೆ ಯೋಚನೆ ಮಾಡ್ತಾ 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 ವಿ ವಿಲ್ ಅಂಡರ್ಸ್ಟ್ಯಾಂಡ್ ಹೂ ಎಮ್ ಐ. ನೋಡಿ, ಇದು ಯೋಚನೆ, ಇದು ಅನುಭವನೂ ಕೂಡ ಮಾಡ್ತಾ ಹೋಗೋಣ. ಕಣ್ಣು ಮುಚ್ಕೊಳ್ರಿ. ನಿಮ್ಮ ಶರೀರದ ಎಲ್ಲ ಭಾಗಗಳನ್ನ ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಒಂದ್ಸತಿ ಕಾಲುಗಳನ್ನ, ಎರಡು ಕಾಲುಗಳನ್ನ ಅಬ್ಸರ್ವ್ ಮಾಡಿ. ಎಲ್ಲಾದ್ರೂ ಗಂಟುಗಳಿದ್ರೆ ರಿಲ್ಯಾಕ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಹೊಟ್ಟೆ, ಸೊಂಟ, ಎದೆ, ಬೆನ್ನು ಎಲ್ಲವನ್ನು ಕೂಡ ಸರಿಯಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಭುಜವನ್ನು ಕೆಳಗಡೆ ಇಳಿಸ್ರಿ. ಎರಡು ಕೈಗಳು, ಕೈ ಬೆರಳುಗಳು, ಬೆರಳು ಗಂಟುಗಳು ಎಲ್ಲಾದ್ರೂ ಸೆಳೆತ ಇದೆಯಾ ನೋಡ್ಕೊಳ್ರಿ, ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಕುತ್ತಿಗೆ, ಮುಖದ ಎಲ್ಲ ಸ್ನಾಯುಗಳನ್ನು ನೆನಪು ಮಾಡ್ಕೊಳ್ರಿ. ಕಣ್ಣಿನ ಸುತ್ತಮುತ್ತ ಸ್ವಲ್ಪ ಟೈಟ್ ಇರ್ತದ, ಅದನ್ನ ಲೂಸ್ ಮಾಡ್ಕೊಳ್ರಿ. ಬಾಯಿಯ ಸುತ್ತಮುತ್ತ, ಕೆಳದವಡೆ, ಕೆನ್ನೆ, ಕಿವಿಗಳು, ಹಣೆ, ಮುಖದ ಎಲ್ಲ ಭಾಗಗಳನ್ನ ಸಂಪೂರ್ಣ ರಿಲ್ಯಾಕ್ಸ್ ಮಾಡ್ರಿ. ಗೋಣ್ ಸ್ವಲ್ಪ ಮುಂದಿರಲಿ. ಇನ್ನೊಮ್ಮೆ ಎಲ್ಲ ಶರೀರದ ಎಲ್ಲ ಭಾಗಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ರಿ. ಉಸಿರಾಟದ ಕಡೆಗೆ ಗಮನ ಬರಲಿ. ಉಸಿರಾಟ ನಿಧಾನವಾಗಿ ಬರ್ತಾ ಇದೆ, ಹೋಗ್ತಾ ಇದೆ. ಯಾವುದೇ ರೀತಿಯ ಕಂಟ್ರೋಲ್ ಬೇಡ. ತನ್ನಷ್ಟಕ್ಕೆ ತಾನೇ ಉಸಿರು ಬರಬೇಕು, ತನ್ನಷ್ಟಕ್ಕೆ ತಾನೇ ಉಸಿರು ಹೋಗಬೇಕು. ಅತಿ ಸರಳವಾಗಿ, ಸೂಕ್ಷ್ಮವಾಗಿ ಉಸಿರಾಟ ಹೋಗೋದು ಬರೋದು. ಅತಿ ಸರಳವಾಗಿ, ಅತಿ ಸೂಕ್ಷ್ಮವಾದ ಉಸಿರಾಟ. ಅತ್ಯಂತ ಸರಳ ಮತ್ತು ಸೂಕ್ಷ್ಮವಾದ ಉಸಿರಾಟ. ನಾನು ಯಾರು? ಕೇವಲ ನನ್ನ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ರಿ. ಯಾವುದೇ ರೀತಿಯ ಯೋಚನೆ ಬೇಡ. ನಾನು ಯಾರು? ನಾನು ಈ ಸಂಪೂರ್ಣ ಶರೀರನೇ. ಕನ್ನಡಿಯ ಮುಂದೆ ನಿಂತಾಗ ಕಾಣುವ ಶರೀರವೇ ನಾನಾಗಿರಬಹುದಲ್ಲವೇ? ಕಣ್ಣುಗಳು, ಕಿವಿಗಳು, ಮುಖ, ಈ ರೀತಿ ಕೈ ಕಾಲುಗಳನ್ನು ಹೊಂದಿರತಕ್ಕಂಥ ಶರೀರ ನಾನಾಗಿರಬಹುದು? ಇಲ್ಲ, ಇದು ನನ್ನ ಅಂತರಾಳದ ಮನಸ್ಸು ಒಪ್ಪುವುದಿಲ್ಲ. ಏಕೆಂದರೆ ಈ ಕೈ, ಕಾಲು, ಮುಖ, ಈ ಸಂಪೂರ್ಣ ಶರೀರ ಸಮಯದಿಂದ ಸಮಯಕ್ಕೆ ಬದಲಾಗ್ತಾ ಇದೆ. ಒಂದಲ್ಲ ಒಂದು ದಿನ ಇದು ಮುಪ್ಪಾಗಿ ಮಣ್ಣು ಸೇರಿಕೊಳ್ಳುತ್ತದೆ. ಆದರೆ ನಾನು ಚೈತನ್ಯನಾಗಿದ್ದೇನೆ. ನಾನು ಶರೀರನಾಗಿರಲು ಸಾಧ್ಯವಿಲ್ಲ. ನಾನು ಮನಸ್ಸಾಗಿರಬಹುದೇ?
ಯೋಚನೆಗಳನ್ನು ಮಾಡುತ್ತಿರುವ ಮನಸ್ಸು ನಾನಾಗಿರಬಹುದು? ಇಲ್ಲ. ಮನಸ್ಸಿನಲ್ಲಿ ಉದ್ವೇಗಗಳಿವೆ, ಮನಸ್ಸಿನಲ್ಲಿ ಸುಖ ದುಃಖಗಳಿವೆ, ಮನಸ್ಸಿನಲ್ಲಿ ಎಲ್ಲ ರೀತಿಯ ಭಾವನೆಗಳಿವೆ. ಮನಸ್ಸು ಸಂಪೂರ್ಣ ಒಂದೇ ನಿಶ್ಚಲವಾಗಿರಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸು ನಾನಾಗಲು ಸಾಧ್ಯವಿಲ್ಲ, ಏಕೆಂದರೆ ನಾನು ನಿಶ್ಚಲನಾಗಿದ್ದೇನೆ, ನನ್ನ ಅರಿವು ನಿಶ್ಚಲವಾಗಿದೆ. ಆದರೆ ಮನಸ್ಸು ಚಂಚಲವಾಗಿದೆ. ಮನಸ್ಸು ನಾನಲ್ಲ. ಮನಸ್ಸಿಗಿಂತಲೂ ಇನ್ನೂ ಸೂಕ್ಷ್ಮವಾಗಿ ನೋಡಿದಾಗ ಮನಸ್ಸಿನ ಯೋಚನೆಗಳನ್ನು ನೋಡುವ, ಡಿಸ್ಕ್ರಿಮಿನೇಟ್, ನಿರ್ಣಯ ತೆಗೆದುಕೊಳ್ಳುವ ಆ ಬುದ್ಧಿ ನಾನಾಗಿರಬಹುದೇನೋ? ಏಕೆಂದರೆ ಬುದ್ಧಿಯ ಮೂಲಕ ಸರಿ ತಪ್ಪು ಬೇಕು ಬೇಡಗಳನ್ನು ನಾನು ಅಳೆಯಬಹುದು. ಬುದ್ಧಿ ನಾನಾಗಿರಬಹುದೇನು? ಇಲ್ಲ, ಬುದ್ಧಿ ನಾನಾಗಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನನ್ನ ಪೂರ್ವ ಜಾಗೃತ, ನನ್ನ ಪ್ರೀ ಕಂಡೀಷನಿಂಗ್, ಮೊದಲೇ ಕಲಿತಿರುವ ನಾಲೆಡ್ಜ್ ಮತ್ತು ಅನುಭವಗಳ ಆಧಾರದ ಮೇಲೆ ನಾನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇನೆ. ನಿರ್ಣಯ ತೆಗೆದುಕೊಳ್ಳುವ ಪ್ರತಿಯೊಂದು ಅಂಶವೂ ಕೂಡ ನನ್ನ ಜ್ಞಾನ ಮತ್ತು ಅನುಭವದ ಮೇಲಿದೆ. ಜ್ಞಾನ, ನಾನು ಪಡೆದುಕೊಂಡಿರುವ ಜ್ಞಾನ ಸೀಮಿತವಾಗಿದೆ. ನನ್ನ ಅನುಭವಗಳು ಕೂಡ ಸೀಮಿತವಾಗಿವೆ. ಆದರೆ ನಾನು ಅನಂತನಾಗಿದ್ದೇನೆ. ಈ ಸೀಮಿತವಾದ ಜ್ಞಾನ, ಸೀಮಿತವಾದ ಅನುಭವಗಳಿಂದ ನನ್ನನ್ನು ನಾನು ಅರಿಯಲಾಗುತ್ತದೆಯೇ? ಇಲ್ಲ. ಹಾಗಾದರೆ ಈ ಬುದ್ಧಿಯೂ ನಾನಲ್ಲ. ಸಂಸ್ಕಾರ ನಾನಾಗಿರಬಹುದು. ಸಂಸ್ಕಾರಗಳು ನನ್ನ ಅರ್ಧ ಜಾಗೃತ ಮನಸ್ಸಿನಲ್ಲಿ ಹುದುಗಿಕೊಂಡಿವೆ. ಸಂಸ್ಕಾರಗಳು ಸ್ಮೃತಿಯ ಕಾರಣ ಬಂದಿರುತ್ತವೆ, ಅನುಭವದ ಕಾರಣ ಬಂದಿರುತ್ತವೆ. ಆದ್ದರಿಂದ ಸಂಸ್ಕಾರವೂ ನಾನಲ್ಲ. ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ನಾನು ಶರೀರವೂ ಅಲ್ಲ, ನಾನು ಮನಸ್ಸೂ ಅಲ್ಲ, ನಾನು ಬುದ್ಧಿಯೂ ಅಲ್ಲ, ನಾನು ಸಂಸ್ಕಾರವೂ ಅಲ್ಲ. ನೈವ ನೈವ. ನಾನು ಯಾರು ಎಂದರೆ ನಾನು ಕೇವಲ ಅರಿವು. ನಾನು ಕೇವಲ ಅರಿವು ಆಗಿದ್ದೇನೆ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು. ಓಕೆ, ಈ ವಿತರ್ಕದಲ್ಲಿ ನೀವು ನೋಡ್ಬೋದು, ನಾನು ಯಾರು ಅಂತಕ್ಕಂಥ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ನಾವು ಯಾವ ರೀತಿ ಯೋಚನೆ ಮಾಡಿ, ಕರೆಕ್ಟಾಗಿ ಯೋಚನೆ ಮಾಡಿ. ಬಟ್ ನಾನು ನಿಮಗೆ 5-6 ನಿಮಿಷದಲ್ಲೇ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಂಗಿಲ್ಲಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ. ನೀವು ಯೋಚನೆ ಮಾಡಿರಿ. ಯೋಚನೆ ಮಾಡೋದು ಕಣ್ಣು ಮುಚ್ಚಿ ಯೋಚನೆ ಮಾಡ್ಬೇಕಂತೇನಿಲ್ಲ. ವಿತರ್ಕದಲ್ಲಿ ಒಂದು ನದಿ ದಂಡಿಗೆ ಹೋಗಿ ಕೂತ್ಕೊಳ್ರಿ, ಗುಡ್ಡದ ಮೇಲೆ ಹೋಗಿ ಕೂತ್ಕೊಳ್ರಿ, ಮನೆಯಲ್ಲಿ ಚೇರಲ್ಲಿ ಮೊಬೈಲಿಗೆ ದೂರ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾ ಕೂತ್ಕೊಳ್ರಿ. ನಾನು ಯಾರಿರ್ಬೋದು, ಈ ಶಕ್ತಿ ಹೆಂಗದವ, ಇವೆಲ್ಲವನ್ನು ಕರೆಕ್ಟಾಗಿ ಯೋಚನೆ ಮಾಡಿದರೆ ನಿಮ್ಮ ಮನಸ್ಸು ನಿಲ್ತದ. ಅದಕ್ಕೆ ವಿತರ್ಕ ಸಮಾಧಿ ಅಂತ ಹೇಳ್ತಾರೆ. ಓಕೆ, ನಾಳೆ ದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವಿಚಾರ ಸಮಾಧಿಯನ್ನು ನೋಡೋಣ. ಥ್ಯಾಂಕ್ ಯು.